ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಅರಿತು ಬಾಳಿ ನರಕವು, ಅರಿತು ಬಾಳಿ ಸಗ್ಗವು, ಮರಿತು ಬಾಳಿ ನರಕವು. ಕೊನೆಯ ಶ್ರುತಿಯೂ ಆಗಿ ಎಲ್ಲಿ ಬೆಳಕು ಹೊಂದಿತೋ, ಉಷೆಯು ಉದಿಸಿ ಬಂದ ಹಾಗೆ ಎಲ್ಲಿ ಹೊಸತು ಮೂಡಿತೋ. ಭಿನ್ನ ಭಿನ್ನ ಹೃದಯದಲ್ಲಿ ಏಕಸೂತ್ರ ಜನಿಸಿತೋ. ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯ ಭೂಮಿ. ಗೀತೆಯ ನುಡಿ ಬದುಕಿನಲ್ಲಿ ಏಕಸೂತ್ರ ಮೂಡಿತೋ. ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯ ಭೂಮಿ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪ ಪೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರ ತಂದಿತೋ. ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯ ಭೂಮಿ. ಭಾರತ ಧರ್ಮ, ಸಂಸ್ಕೃತಿ, ಪರಂಪರೆ, ಸಂಸ್ಕಾರ, ಯೋಗ ಈ ಎಲ್ಲ ವಿಷಯಗಳಲ್ಲಿ ಭಾರತ ಜಗತ್ತಿಗೆ ನೀಡಿದ್ದು ಒಂದು ಬಹುದೊಡ್ಡ ಕೊಡುಗೆ ಅಂತ ನಾವು ಹೇಳಬಹುದು. ಅಂತಹ ಯೋಗ ಪ್ರಾಚೀನ ಕಾಲದಿಂದ ಸಹಸ್ರ ವರ್ಷಗಳಿಂದ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯೋಗದಿಂದ ನಿರೋಗಿಗಳಾಗಿ ನಮ್ಮ ಪೂರ್ವಜರು ಬಾಳಿದ್ದಾರೆ. ಜೀವನದ ಸಾರ್ಥಕತೆಯನ್ನೇ ಯೋಗದಲ್ಲಿ ಕಂಡುಕೊಂಡಿದ್ದಾರೆ. ಅಂತಹ ಯೋಗವನ್ನು ನಾವು ದುರ್ದೈವದಿಂದ ಮರೆತು ಬಿಟ್ಟಿವಿ. ಯಾವುದೇ ಒಂದು ಔಷಧಿ ಉಪಚಾರ ಏನೂ ಇಲ್ಲದೇನೆ ಕೇವಲ ಯೋಗ ಮತ್ತು ಪ್ರಾಣಾಯಾಮಗಳಿಂದ ಅತ್ಯಂತ ನಿರೋಗಿ ಜೀವನವನ್ನು ಸಾಗಿಸಬಹುದು ಅನ್ನುವಂಥದ್ದನ್ನು ನಮಗೆ ಇವತ್ತು ನಮ್ಮ ಯೋಗ ಪಟುಗಳು, ಯೋಗ ಗುರುಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ದುರ್ದೈವದಿಂದ ಇವತ್ತು ನಮ್ಮ ದೇಶದೊಳಗೆ ಡಾಕ್ಟರ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ, ದವಾಖಾನೆಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಇದಕ್ಕೆ ಕಾರಣ ಅಂತಂದರೆ ನಮ್ಮ ಯೋಗರಹಿತ ಅಥವಾ ಶಿಸ್ತಿಲ್ಲದ ಜೀವನ, ಶರೀರಕ್ಕೆ ಯಾವುದೇ ರೀತಿಯ ಶ್ರಮ, ಯಾವುದೇ ರೀತಿಯ ಒಂದು ಸಂಸ್ಕಾರಗಳನ್ನು ಕೊಡದೇ ಇದ್ದರಿಂದ ಒಂದು ರೋಗಗ್ರಸ್ತ ಜೀವನವನ್ನು ನಾವು ಇವತ್ತು ನಡೆಸ್ತಾ ಇದ್ದೀವಿ. ಆದರೆ ಈ ಒಂದು ಯೋಗವನ್ನು ಬಳಸಿಕೊಂಡ್ರೆ ರೋಗ ಮುಕ್ತ ನಿರೋಗಿ ಜೀವನವನ್ನು ನಾವು ನಡೆಸಬಹುದು. ಸಂಗಚ್ಛದ್ವಂ ಸಂವಧದ್ವಂ ಸಂಗೋ ಮನಾಂಸಿ ಜಾನತಾಂ. ಗಚ್ಛದ್ವಂ
संवधध्वं संगो मनांसि जानताम् देवाभागं यथा पूर्वे देवाभागं यथा पूर्वे संजनाना उपासते संजनाना उपासते। ओम। ಅವರು ಪ್ರತಿದಿನ ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಮುಂದಿನ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಅವರಿಗೆ ಬಹಳ ಒಂದು ಅನುಕೂಲ ಅವರಿಗೆ ಆಗ್ತಾ ಹೋಗ್ತದೆ. ಇವತ್ತು ಸಾಕಷ್ಟು ಈ ಯೋಗದ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ಅದನ್ನು ನಾವು ಪ್ರಾತ್ಯಕ್ಷಿಕವಾಗಿ ನಮ್ಮ ಮೇಲೆ ಆ ಯೋಗವನ್ನು ಪ್ರಯೋಗ ಮಾಡಿ ಅದರಲ್ಲಿ ಯಾವ ರೀತಿ ಶಕ್ತಿ ಇದೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಇಲ್ಲಿ ಸರಳೀಕರಣ ಮಾಡಿ, ಕೆಲವರು ಯೋಗ ಅಂತಂದರೆ ಏನೋ ನಮಗೆ ದೊಡ್ಡವರದೀವಿ, ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಕೈಕಾಲು ಮನೆಯಿಲ್ಲ ಅನ್ನುವಂಥ ಮನಸ್ಥಿತಿ ಭಾಳ ಜನರದಿದೆ. ಅದಕ್ಕೆ ಇಲ್ಲಿ ಸರಳ ಮತ್ತು ಸಹಜವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಕೂಡ ಮಾಡುವಂಥ ಸರಳ ಯೋಗಾಸನಗಳನ್ನು ನಮ್ಮ ಸ್ವಾಮಿ ರಾಮದೇವ್ಜಿಯವರು ಸರಳೀಕರಣಗೊಳಿಸಿದರು. ಒಂದು ಮನೆಯಲ್ಲಿ ಒಬ್ಬರು ಯೋಗ ಆಗಬೇಕನ್ನುವಂಥ ಒಂದು ದೇಹ ನಮ್ಮ ಎಲ್ಲ ಈ ಮಯೂರ್ ಶಾಲೆಯ ಯೋಗ ಬಳಗದ್ದಿದೆ. ಅದಕ್ಕೆ ಯಾರಿಗೆ ಸಾಧ್ಯವಿದೆ ಅವರು ಮಯೂರ್ ಶಾಲೆಗೆ ಬಂದು ಪರಿಪೂರ್ಣವಾದ ಯೋಗವನ್ನು ಇಲ್ಲಿ ಕಲಿಬಹುದು, ತಾವು ಸ್ವಸ್ಥರಾಗಬಹುದು. ಅದಕ್ಕೆ ಇವತ್ತು ಪ್ರಾತ್ಯಕ್ಷಿಕವಾಗಿ ಕೆಲವೊಂದು ಆಸನಗಳನ್ನು ನಿಮ್ಮ ಮನಸ್ಸಿಗೆ ನಾಟುವಂಥ, ಮನಸ್ಸಿಗೆ ತಿಳಿಯುವಂಥ, ನಿಮ್ಮ ದೇಹಕ್ಕೆ ಅನುಕೂಲವಾಗುವಂತಹ ಪ್ರತಿಯೊಬ್ಬರು ಮಾಡುವಂಥ ಆಸನಗಳನ್ನು ಇವತ್ತು ನಾವು ಇಲ್ಲಿ ಮಾಡ್ತಾ ಹೋಗೋಣ. ಗ್ರೀವ ಚಾಲನ, ಗ್ರೀವ ಅಂತಂದ್ರೆ ನಮ್ಮ ಕತ್ತು, ಅದನ್ನು ಚಾಲನೆಗೊಳಿಸಬೇಕು. ಮುಖ್ಯವಾಗಿ ನಮ್ಮ ದೇಹದಲ್ಲಿ ಒಂದು ಕತ್ತು, ಸೊಂಟ ಮತ್ತು ಮೊಣಕಾಲು ಇವುಗಳು ಯಾವಾಗಲೂ ಆರೋಗ್ಯಪೂರ್ಣವಾಗಿರಬೇಕು. ಅವುಗಳು ಆರೋಗ್ಯಪೂರ್ಣ. ಅಲ್ಲಿರುವಂತಹ ಕೀಲುಗಳು ನಮ್ಮಲ್ಲಿ ಸ್ವಲ್ಪ ಟೈಟ್ ಆಗಿಬಿಟ್ಟಿರ್ತವೆ, ಅವುಗಳಿಗೆ ವ್ಯಾಯಾಮವಿಲ್ಲದೆ ಅವು ಟೈಟ್ ಆಗಿಬಿಟ್ಟಿರ್ತವೆ. ಅವುಗಳನ್ನು ಸಡಿಲಗೊಳಿಸುವಂತಹ ಕ್ರಿಯೆಗಳನ್ನು ಮೊದಲು ಮಾಡಿಕೊಂಡು ಆಮೇಲೆ ನಾವು ಯೋಗಾಸನಕ್ಕೆ ರೆಡಿ ಆಗಬೇಕು. ಎಲ್ಲರೂ ಕೈಗಳನ್ನು ಈ ರೀತಿ ಇಟ್ಕೊಳ್ಳಿ. ಮುಖ್ಯವಾಗಿ ಇಲ್ಲಿ ಈ ಯೋಗ ತಂದ್ರೆ ಜೋಡಿಸುವುದು, ನಮ್ಮ ಮನಸ್ಸನ್ನು ಜೋಡಿಸುವುದು, ಮಾಡುವ ಕ್ರಿಯೆಯ ಮೇಲೆ ನಮ್ಮ ಮನಸ್ಸನ್ನು ಜೋಡಿಸಿ ಅದರಲ್ಲಿ ಆಗುವಂಥ ಪರಿವರ್ತನೆಗಳನ್ನು ನಾವು ಅನುಭವಿಸುವುದು, ಇದು ಯೋಗ. ಆಳವಾಗಿ ಉಸಿರನ್ನು ತುಂಬಿಲಿ. ನಿಮ್ಮ ಗದ್ದವನ್ನು ಎದೆಗೆ ತಾಗಿಸ್ರಿ. ಆಳವಾದ ಉಸಿರಾಟದೊಂದಿಗೆ ಅಲ್ಲಿ ನಿಂತ್ಕೊಳ್ಳ್ರಿ. ಉಸಿರಾಟ 3 ರಿಂದ 5 ಬಾರಿ ಉಸಿರಾಟ ಮಾಡಿ. ಗದ್ದ ಎದೆಗೆ ತಾಗಬೇಕು. ಕೆಲವರು ತಾಗ್ತಾ ಇರೋದಿಲ್ಲ, ಸ್ವಲ್ಪ ಪ್ರಯತ್ನವಿರಲಿ. ಮತ್ತೆ ನಿಧಾನಕ್ಕೆ ಮಧ್ಯಕ್ಕೆ ಬರಲಿ. ಕಣ್ಣು ಮುಚ್ಚಿಯೇ ಉಸಿರನ್ನ ತುಂಬುತ್ತಾ ನಿಮ್ಮ ಹಿಂದಿನ ತಲೆಯನ್ನ ಬೆನ್ನಿಗೆ ತಾಗಿಸಿ. ಗಂಟಲ ಪೂರ್ಣ ಹಿಗ್ಗಬೇಕು. ಈ ಕ್ರಿಯೆ ಮಾಡ್ತಾ ಇರೋದ್ರಿಂದ ಕತ್ತಿನಲ್ಲಿ ಸಡಿಲತೆ, ನಿಮ್ಮ ಗಂಟಲದ ಭಾಗದಲ್ಲಿ ಸೆಳೆತ, ಥೈರಾಯ್ಡ್ ಸಮಸ್ಯೆ, ಗಂಟಲದ ಸಮಸ್ಯೆಯಿಂದ ನೀವು ಮುಕ್ತರಾಗ್ತೀರಿ. ಇದನ್ನ 3 ರಿಂದ 5 ಬಾರಿ ಅಲ್ಲಿ ನಿಂತು 3 ರಿಂದ 5 ಬಾರಿ ಉಸಿರಾಟದೊಂದಿಗೆ ನಾವು ಮಾಡ್ತಾ ಹೋದಾಗ ಇದರಲ್ಲಿ ನಮಗೆ ಲಾಭಗಳು ಸಿಗ್ತಾ ಇರ್ತವೆ. ಮಧ್ಯಕ್ಕೆ ಬನ್ನಿ. ಹಾಗೆ ಎರಡನೆಯ ಅಭ್ಯಾಸ, ಕತ್ತನ್ನ ಎಡಗಡೆಗೆ ತಿರುಗಿಸ್ಬೇಕು. ಈ ರೀತಿ ನಿಮ್ಮ ಕತ್ತು ತಿರುಗಿಸಿ ನಿಮ್ಮ ಗದ್ದ ಎಡಭುಜದ ಸಮಾನಕ್ಕೆ ತಿರುಗಿಸ್ಬೇಕು. ಕಣ್ಣು ಮುಚ್ಚಿ ಆ ಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಕತ್ತಿನ ಭಾಗದಲ್ಲಿ ಸ್ವಲ್ಪ ನೋವು ಆಗ್ತಾ ಇರ್ತದೆ, ಎಡಭಾಗದಲ್ಲಿ. ಆ ನೋವನ್ನು ಸಹಿಸಿಕೊಳ್ಬೇಕು. ಆಳವಾದ ಉಸಿರಾಟ ಮಾಡ್ತಾ ಹೋಗೋದ್ರಿಂದ ಆ ನೋವು ದೂರವಾಗ್ತಾ ಹೋಗ್ತದೆ. ಮತ್ತೆ ಮಧ್ಯಕ್ಕೆ ಬನ್ನಿ. ಕಣ್ಣು ಮುಚ್ಚಿಯೇ ಮತ್ತೆ ಅಲ್ಲಿ ಉಸಿರನ್ನು ತುಂಬಿ
ಬಲಗಡೆಗೆ ಕತ್ತನ್ನು ತಿರುಗಿಸಿ ಬಲ ಭುಜದ ಸಮಾನಕ್ಕೆ ನಿಮ್ಮ ಗದ್ದವನ್ನ ಅಲ್ಲಿ ನಿಲ್ಲಿಸಿ. ಅಲ್ಲಿ ನಿಂತು ಆಳವಾದ ಉಸಿರಾಟ. ಪ್ರತಿ ಆಸನದಲ್ಲಿ ಸ್ವಲ್ಪ ಸಮಯ ಅಲ್ಲಿ ಕಳೀತಾ ಹೋಗ್ಬೇಕು. ಕಣ್ಣು ಮುಚ್ಚಿ ಉಸಿರಾಟ ಮಾಡಬೇಕು. ಯಾವ ಭಾಗದಲ್ಲಿ ನೋವಾಗ್ತಾ ಇರ್ತದೆ ಆ ನೋವಿನ ಶಮನವನ್ನ ಇಲ್ಲಿ ನಾವು ಅನುಭವಿಸಬೇಕು. ವಾಪಸ್ ಮಧ್ಯಕ್ಕೆ ಬರಲಿ ಕತ್ತು. ಹಾಗೆ ಈಗ ಕತ್ತನ್ನ ನೇರವಾಗಿಟ್ಟು ಉಸಿರನ್ನ ತುಂಬಿ ಉಸಿರನ್ನ ಖಾಲಿ ಮಾಡ್ತಾ ಗದ್ದವನ್ನ ಎದೆಗೆ ತಾಗಿಸಿ ಗದ್ದವನ್ನ ಎದೆಗೆ ಸವರ್ತಾ ಎಡಗಡೆಯಿಂದ ನಿಮ್ಮ ಕತ್ತನ್ನ ನಿಧಾನವಾಗಿ ತಿರುಗಿಸಿ. ಇಲ್ಲಿ ಎಡಗಡೆಯಿಂದ ಬಲಗ ಭುಜಕ್ಕೆ ನಿಮ್ಮ ಕಿವಿಯನ್ನ ತಾಗಿಸ್ತಾ ಗದ್ದವನ್ನ ಎದೆಗೆ ಸವರ್ತಾ ನಿಮ್ಮ ಹಿಂದಿನ ತನೆಯಲ್ಲಿನ ಬೆನ್ನಿಗೆ ತಾಗಿಸ್ತಾ ಆರಾಮವಾಗಿ ತಿರುಗಿಸ್ತಾ ಹೋಗಿ. ಉಸಿರಾಟದೊಂದಿಗೆ ಇಲ್ಲೂ ಕೂಡ 3 ರಿಂದ 5 ಬಾರಿ ನೀವು ಈ ಕತ್ತನ್ನು ತಿರುಗಿಸ್ತಾ ಹೋಗಿ. ಉಸಿರಾಟದ ಜೊತೆಯಲ್ಲಿ ಮನಸ್ಸು ನಿಮ್ಮ ಮಾಡುವಂತಹ ಕ್ರಿಯೆಯ ಮೇಲಿರಲಿ. ಆ ಕ್ರಿಯೆಯನ್ನು ಗಮನಿಸ್ತಾ ಕತ್ತಿನಲ್ಲಿಯ ಸಡಿಲತೆಯನ್ನು ಅನುಭವಿಸ್ತಾ ಈ ಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಿ. ಅದನ್ನೇ ವಿರುದ್ಧ ದಿಕ್ಕಿಗೆ ತಿರುಗಿಸ್ತಾ ಹೋಗಿ. ನಿಧಾನವಾಗಿ ವಿರುದ್ಧ ದಿಕ್ಕಿಗೆ ಉಸಿರಾಟದೊಂದಿಗೆ ಮನಸ್ಸನ್ನು ಅಲ್ಲಿ ಇಲ್ಲಿ ಚಲಿಸಲಿಕ್ಕೆ ಬಿಡದೆ ನಿಮ್ಮ ಕ್ರಿಯೆಯ ಮೇಲೆ ಮಾತ್ರ ನಿಮ್ಮ ಮನಸ್ಸಿಟ್ಟು ಅದನ್ನು ಗಮನಿಸ್ತಾ ಈ ಕತ್ತನ್ನು ತಿರುಗಿಸುವುದರ ಕಡೆಗೆ ನೀವು ಗಮನ ಹರಿಸಿ. ನಿಂತು ಅಲ್ಲಿ ಆಳವಾದ ಉಸಿರಾಟವಿರಲಿ. ಸ್ವಲ್ಪ ಸೊಂಟದ ಮೇಲೆ ಪ್ರೆಷರ್ ಮಾಡಿ. ಸೊಂಟದ ಕೀಲುಗಳಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲಿ ಕಾಣ್ತಾ ಇರ್ತೀವಿ. ನಿಮ್ಮ ಕಿಡ್ನಿಯ ಮೇಲೆ ಪ್ರೆಷರ್ ಕೂಡ ಇಲ್ಲಿ ಆಗ್ತಾ ಇರ್ತದೆ. ಆ ಭಾಗಗಳು ಸ್ವಸ್ಥವಾಗ್ತಾ ಹೋಗ್ತವೆ, ಆ ಭಾಗಗಳು ಸಡಿಲಗೊಳ್ತಾ ಹೋಗ್ತಾ ಇರ್ತವೆ. ವಾಪಸ್ ಮುಂದಕ್ಕೆ ಬನ್ನಿ ನಿಧಾನವಾಗಿ. ಅದೇ ರೀತಿ ನಿಮ್ಮ ಬಲಗಡೆಗೆ ತಿರುಗಿಸಿ. ನಿಮ್ಮ ಬಲ ಹಿಂದೆ ನಿಮ್ಮ ಎಡ ಹಸ್ತ ಬಲ ಭುಜಕ್ಕೆ ತಾಗಿಸಿ ಪೂರ್ಣ ಸೊಂಟವನ್ನು ಟ್ವಿಸ್ಟ್ ಮಾಡಿ ಅಲ್ಲಿ ಆಳವಾದ ಉಸಿರಿನೊಂದಿಗೆ ನಿಂತ್ಕೋಬೇಕು. ಪ್ರತಿಯೊಂದು ಆಸನದಲ್ಲಿ 1 ನಿಮಿಷ ನಿಲ್ಲುವಂಥ ಶಕ್ತಿಯನ್ನು ನಾವು ಪಡಿಬೇಕು. ಅದನ್ನಿಟ್ಟಾಗ ಆ ಲಾಭದ ಅನುಭವ ನಮಗೆ ಆಗ್ತಾ ಹೋಗ್ತದೆ. ವಾಪಸ್ ಗಿಡದ ರೀತಿ ದೇಹವನ್ನು ನಾವು ರೂಪಿಸುವುದು. 2 ಕೈಗಳು ಮುಂದಕ್ಕೆ, ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಿ ನಿಮ್ಮ ಕೈ ಮೇಲೆ, ಹಸ್ತಗಳು ಆಕಾಶದ ಕಡೆಗೆ. ಹಾಗೆಯೇ ನಿಮ್ಮ ತುದಿಗಾಲಿನ ಮೇಲೆ ನಿಂತ್ಕೊಳ್ಳಿ. ತುದಿಗಾಲಿನಿಂದ ಕೈ ಬೆರಳವರೆಗೆ ಪೂರ್ಣ ಸ್ಟ್ರೆಚ್ ಮಾಡಿ ದೇಹವನ್ನು ಹಿಗ್ಗಿಸಿ. ಕಾಲಿನ ಬೆರಳಿನಿಂದ ತುದಿ ಬೆರಳುವರೆಗೆ ಇಲ್ಲಿ ದೇಹದ ಅಂಗಾಂಗಗಳನ್ನು ಹಿಗ್ಗಿಸಬೇಕು. ಮಾಂಸಖಂಡಗಳನ್ನು ಹಿಗ್ಗಿಸಬೇಕು. ನಿಮ್ಮ ನರಗಳನ್ನು ಅಲ್ಲಿ ಹಿಗ್ಗಿಸ್ತಾ ಹೋಗಬೇಕು. ಇಲ್ಲಿ ಎಲ್ಲ ಭಾಗದ ನರಗಳಲ್ಲಿರುವಂತಹ ಬ್ಲಾಕೇಜ್ಗಳು ದೂರವಾಗ್ತಾ ಹೋಗ್ತದೆ. ಸರಿಯಾಗಿ ರಕ್ತ ಸಂಚಲನ ಪ್ರತಿಯೊಂದು ಭಾಗಕ್ಕೆ ತಲುಪ್ತಾ ಹೋಗ್ತಾ ಇರ್ತದೆ. ನೀವು ಕಣ್ಣು ಮುಚ್ಚಿ ಗಮನಿಸಿದಾಗ ಅಲ್ಲಿರುವಂತಹ ತಾಡಾಸನ, ವೃಕ್ಷಾಸನ ಎರಡೂ ಒಂದೇ, ಸ್ವಲ್ಪ ವಿಭಿನ್ನವಾಗಿವೆ. ವೃಕ್ಷಾಸನವನ್ನು ಮಾಡೋದು, ಎಲ್ಲರೂ ನಿಮ್ಮ ಬಲಗಾಲನ್ನ ಎಡಗಾಲಿನ ತೊಡೆಯ ಮೇಲೆ ಇಟ್ಕೊಳ್ಳ್ರಿ. ಹಾಗೆ 2 ಕೈಗಳನ್ನು ಮೇಲಕ್ಕೆ ಸೇರಿಸಿ. ಯಾವುದಾದರೂ ಒಂದು ಚಿಕ್ಕ ವಸ್ತುವಿನ ಮೇಲೆ ನಿಮ್ಮ ದೃಷ್ಟಿಯನ್ನು ಇಟ್ಕೊಳ್ಳಿ. ಆಳವಾದ ಉಸಿರಾಟದ ಜೊತೆಗೆ ಅಲ್ಲಿ ಹೆಚ್ಚು ಸಮಯ ಕಳೆಯುವಂತಹ ಪ್ರಯತ್ನ ಮಾಡಿ. ಗಿಡಗಳಲ್ಲಿರುವಂತಹ ಶಕ್ತಿಯನ್ನು ದೇಹಕ್ಕೆ ಉಣಬಡಿಸುವಂತಹ ಆಸನ. ಗಿಡದಲ್ಲಿರುವಂತಹ ಗುಣಗಳು ನಮ್ಮ ಗುಣಗಳಲ್ಲಿ ಬದಲಾವಣೆ ಮಾಡುವಂತಹ ಆಸನ. ನಮ್ಮ ದೇಹವನ್ನು, ಮನಸ್ಸನ್ನು ಬದಲಾವಣೆ ಮಾಡುವಂಥದ್ದು ಈ ವೃಕ್ಷಾಸನ. ವಾಪಸ್ ಕೈಗಳು ಮೇಲ್ಗಡೆಗೆ ಒಂದಕ್ಕೊಂದು ಸೇರಿಸಿ ಉಸಿರಾಟದೊಂದಿಗೆ ನಿಲ್ಲುವಂತಹ ಪ್ರಯತ್ನ. ನಿಮ್ಮ ಕಾಲುಗಳಲ್ಲಿ ಶಕ್ತಿಯನ್ನು ಇಲ್ಲಿ ನೀವು ಕಾಣಬಹುದು.
ಹೆಚ್ಚು ಸಮಯ ನಿಲ್ಲುವ ಶಕ್ತಿ ಪ್ರತಿನಿತ್ಯ ಮಾಡ್ತಾ ಹೋದಾಗ ಬರ್ತಾ ಇರ್ತದೆ. ಮನಸ್ಸು ಚಂಚಲವಾದಾಗ ನಿಲ್ಲಕ್ಕೆ ಸಾಧ್ಯವಾಗೋದಿಲ್ಲ. ನೀವು ಇಲ್ಲಿದ್ದು ಬೇರೆ ವಿಚಾರಗಳನ್ನು ನೀವು ಮಾಡಬಾರ್ದು, ಯಾವುದೇ ಕಾರ್ಯಗಳನ್ನು ನೆನಪಿಸಿಕೊಳ್ಳಬಾರದು. ಆಗ ಈ ಸ್ಥಿತಿಯಲ್ಲಿ ಹೆಚ್ಚು ಸಮಯ ಕಳೆಯಬಹುದು. ಸಾಧ್ಯವಾದಷ್ಟು ಹಿಂದಕ್ಕೆ ಸೊಂಟವನ್ನು ಬಾಗಿಸಿ ಅಲ್ಲಿ ನಿಂತ್ಕೊಳ್ಳಿ, ಉಸಿರು ತುಂಬಿ ನಿಧಾನಕ್ಕೆ ಮುಂದಕ್ಕೆ ಬಾಗಿ ನಿಮ್ಮ ಎರಡು ಹಸ್ತಗಳನ್ನು ನಿಮ್ಮ ಪಾದಗಳ ಪಕ್ಕಕ್ಕೆ ಇಟ್ಕೊಂಡು ಹಣೆಯನ್ನು ಮೊಣಕಾಲಿಗೆ ತಾಗಿಸುವಂತ ಪ್ರಯತ್ನ ಅಲ್ಲಿರಬೇಕು. ಮೊಣಕಾಲು ನೇರವಾಗಿರಬೇಕು. ಅಲ್ಲಿ ನೋಡ್ರಿ, ಮೊಣಕಾಲಿನ ಹಿಂಬದಿಯಲ್ಲಿ ಸೆಳೆತಾ ಇರ್ತದೆ. ಆ ಅನುಭವ ನಿಮ್ಮಲ್ಲಿ ಆಗ್ತಾ ಇರ್ತದೆ. ಮೇಲ್ಗಡೆ ಬನ್ನಿ, ನಿಧಾನಕ್ಕೆ ಕೈಗಳನ್ನು ಕೆಳಗಡೆಗೆ ತನ್ನಿ. ಆಳವಾಗಿ ಉಸಿರನ್ನು ತುಂಬಿ ಕಣ್ಣು ಮುಚ್ಚಿ ಬೆನ್ನಿನ ಮೇಲೆ ಆಗುವಂಥ ಈ ಪರಿವರ್ತನೆಯನ್ನು ಇಲ್ಲಿ ನೀವು ಅನುಭವಿಸಿ. ಆಳವಾದ ಉಸಿರಿನೊಂದಿಗೆ ಪ್ರತಿಯೊಂದು ಆಸನದಲ್ಲಿ ಮನಸ್ಫೂರ್ತಿ ನಾವು ಪಾಲ್ಗೊಳ್ಬೇಕು. ಎರಡೂ ಕಾಲುಗಳ ಪಾದವನ್ನು ಒಂದಕ್ಕೊಂದು ಸೇರಿಸ್ರಿ. ಹಿಂಬಡಿ ಕೂಡಿದ್ದಿರ್ಲಿ, ಪಾದ ಕೂಡಿದ್ದಿರ್ಲಿ, ಹಿಂದ್ಗಡೆ ಜಗ್ಗಿ ಇಟ್ಕೊಳ್ಳಿ, ಬೆನ್ನು ನೇರ ಇಟ್ಕೊಳ್ಳಿ. ಭದ್ರಾಸನ ಪೂರ್ಣ ಸ್ಟ್ರೆಚ್ ಮಾಡಿ ಭದ್ರಾಸನದಲ್ಲಿ ಕಣ್ಣು ಮುಚ್ಚಿ 3 ರಿಂದ 5 ಬಾರಿ ಉಸಿರಿನೊಂದಿಗೆ ಅಲ್ಲಿ ನಿಂತ್ಕೊಳ್ಳಿ. ವಾಪಸ್ ಕಾಲುಗಳನ್ನು ನೇರ ಮಾಡ್ಕೊಳ್ಳಿ. ಮತ್ತೆ ಹಾಗೆ ನೀವು ಮುಂದಿನ ಆಸನ ವಕ್ರಾಸನ. ನಿಮ್ಮ ಬಲಗಾಲಿನ ಹೊರಭಾಗವನ್ನು ಸುತ್ತುರಿದು ನಿಮ್ಮ ಎಡಗಾಲಿನ ಮೊಣಕಾಲನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ, ಯಾರಿಗಾಗ್ತದೆ ಹಾಗೆ ತಿರುಗಿಸಿ ನಿಮ್ಮ ದೇಹವನ್ನು ಬಲಗಡೆಗೆ ಹಿಂದಗಡೆ ನೋಡ್ರಿ. ಇಲ್ಲಿ ನಿಂತು ಆಳವಾಗಿ 2 ರಿಂದ 3 ಬಾರಿ ಉಸಿರಾಟ ಮಾಡ್ರಿ. ಇಲ್ಲಿ ಪ್ರತಿಯೊಂದು ಆಸನವನ್ನ ಪರಿಪೂರ್ಣವಾಗಿ ಮಾಡುವ ಪ್ರಯತ್ನ ಪ್ರತಿ ಕ್ಷಣ ಮಾಡ್ತಾ ಹೋಗ್ಬೇಕು. ವಕ್ರಾಸನದಿಂದ ನಿಮ್ಮ ತೊಡೆ ಹೊಟ್ಟೆಗೆ ತಾಗಿರ್ತದೆ. ಅಲ್ಲಿರುವಂತಹ ಮೇದೋಜೀರಕ ಗ್ರಂಥಿಯ ಮೇಲೆ ಪ್ರಭಾವಕ್ಕೆ ಒಳಗಾಗ್ತಾ ಇರ್ತದೆ. ಸಕ್ಕರೆ ಕಾಯಿಲೆ ದೂರವಾಗ್ತದೆ. ಹಾಗೆ ಇನ್ಸುಲಿನ್ ಬಿಡುವಂಥ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಇರ್ತದೆ. ವಾಪಸ್ ನಿಮ್ಮ ಎಡಗಾಲಿನ ಹೊರಭಾಗದಿಂದ ಕೈಯನ್ನು ನಿಮ್ಮ ಬಲ ಮೊಣಕಾಲನ್ನು ಇಟ್ಕೊಳ್ಳಿ. ಹಿಂದಗಡೆ ಟ್ವಿಸ್ಟ್ ಮಾಡಿ ಪೂರ್ಣ ಸೊಂಟವನ್ನು ಅಲ್ಲಿ ಕಣ್ಣು ಮುಚ್ಚಿ ದೇಹದ ಸ್ಥಿತಿಯನ್ನು ಸರಿಪಡಿಸ್ತಾ ಪ್ರಯತ್ನಪೂರ್ವಕ ಹಿಡಿಯುವ ಪ್ರಯತ್ನ ಮಾಡ್ತಾ ಉಸಿರಾಟದೊಂದಿಗೆ ಅಲ್ಲಿ ನಿಂತ್ಕೊಳ್ಳಿ. ಹೊಟ್ಟೆಯ ಮೇಲೆ ಪ್ರಭಾವ, ಸೊಂಟದ ಕೀಲುಗಳ ಮೇಲೆ ಪ್ರಭಾವ, ಕತ್ತಿನ ಕೀಲುಗಳ ಮೇಲೆ ಪ್ರಭಾವವನ್ನು ಇಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ. ವಾಪಸ್ ಕಾಲುಗಳನ್ನು ಈಗ ನೇರ ಮಾಡಿಕೊಳ್ಳಿ. ವಜ್ರಾಸನ ಊಟ ಆದ ಮೇಲೆ ಮಾಡುವಂತಹ ಆಸನ ಅಂತಂದ್ರೆ ಈ ವಜ್ರಾಸನ. ಎಡಭುಜದ ಹಿಂಭಾಗದಲ್ಲಿ ಎಡಹಸ್ತವನ್ನು ಬಲಭುಜದ ಹಿಂಭಾಗದಲ್ಲಿ ಉತ್ಥಾನ ಮಂಡೂಕಾಸನ. ಕೈ ನಿಮ್ಮ ತಲೆಯಿಂದ ನಿಮ್ಮ ಕೈಗಳನ್ನು ಹಿಂದಕ್ಕೆ ತಳ್ಳಿ ಬೆನ್ನು ನೇರವಾಗಿಟ್ಕೊಳ್ಳಿ. ಕಣ್ಣು ಮುಚ್ಚಿ ಎದೆಯ ಭಾಗವನ್ನು ಹಿಗ್ಗಿಸ್ತಾ ಹೋಗಿ ಆಳವಾದ ಉಸಿರಾಟವನ್ನು ಮಾಡ್ತಾ ಹೋಗಿ. ನಿಮ್ಮ ಹೊಟ್ಟೆಯ ಭಾಗದಲ್ಲಿರುವ ಸಮಸ್ಯೆ, ಎದೆಯ ಗೂಡಿನ ವಿಶಾಲತೆ, ಮನಸ್ಸಿನ ಏಕಾಗ್ರತೆ, ಸೊಂಟದಲ್ಲಿರುವಂತಹ ನ್ಯೂನತೆಗಳು ಇಲ್ಲಿ ದೂರವಾಗ್ತಾ ಇರ್ತವೆ. ಆ ಭಾಗಗಳ ಮೇಲೆ ಗಮನ ಹರಿಸಿದಾಗ ಆ ಪರಿವರ್ತನೆಗಳು ನಿಮಗೆ ಗೋಚರಿಸ್ತಾ ಇರ್ತವೆ. ವಾಪಸ್ ಕಾಲುಗಳು ಹಾಗೆ ಇರಲಿ. ಕೈಗಳನ್ನು ಮುಂದಕ್ಕೆ ಚಾಚಿ ನಿಮ್ಮ ಹಣೆಯನ್ನ ಭೂಮಾತೆಗೆ ಸ್ಪರ್ಶ ಮಾಡಿ ಭೂತಾಯಿಗೆ ನಮನವನ್ನು ಮಾಡಿ ಈ ಆಸನವನ್ನು ನಾವು ಹೆಚ್ಚು ಸಮಯ ಮಾಡ್ತಾ ಹೋಗೋದ್ರಿಂದ ನಮ್ಮ BP ಸಮಸ್ಯೆಯಿಂದ ನಾವು ಮುಕ್ತರಾಗ್ತಾ ಹೋಗ್ತೀವಿ. ವಾಪಸ್
ಎರಡು ಕೈಗಳನ್ನು ಕೆಳಗಡೆ ಬರಲಿ, ಕಾಲುಗಳನ್ನು ಒಂದಕ್ಕೊಂದು ಸೇರಿಸಿ ಕಟ್ಕೊಂಡು ಚಂದ್ರಾಸನ ಅಥವಾ ಅರ್ಧ ಉಷ್ಟ್ರಾಸನ. ನಿಮ್ಮ ಸೊಂಟ ಮತ್ತು ಕತ್ತನ್ನ ಹಿಂದಕ್ಕೆ ಬಾಗಿಸಿ, ಪೂರ್ಣ ನಿಮ್ಮ ಕತ್ತು ಹಿಂದಕ್ಕೆ ಬಾಗಬೇಕು, ಗಂಟಲು ಹಿಗ್ತಾ ಇರಬೇಕು, ಬಾಯಿ ಮುಚ್ಚಿ ಆಳವಾದ ಉಸಿರಿನೊಂದಿಗೆ ಇಲ್ಲಿ ನಿಂತ್ಕೊಳ್ಳಿ. ಗಂಟಲದ ಸಮಸ್ಯೆ, ಥೈರಾಯ್ಡ್ ಸಮಸ್ಯೆ, ಸೊಂಟದ ಕೀಲುಗಳ ಸಮಸ್ಯೆ, ಕತ್ತಿನಲ್ಲಿರುವಂತಹ ಸಮಸ್ಯೆ ಇಲ್ಲಿ ದೂರವಾಗ್ತಾ ಇರ್ತದೆ. ಉಸಿರಾಟದೊಂದಿಗೆ ಆ ಭಾಗದ ಮೇಲೆ ನಿಮ್ಮ ವೀಕ್ಷಣೆ ಇದ್ದಾಗ ಅಲ್ಲಿ ಪರಿವರ್ತನೆಯನ್ನು ನೀವು ಅನುಭವಿಸಬಹುದು. ವಾಪಸ್ ಹಾಗೆ ಉಷ್ಟ್ರಾಸನ, ಉಷ್ಟ್ರ ಪ್ರಕ್ಷೆಯ ಹಾಗೆ ದೇಹವನ್ನು ರೂಪಿಸುತ್ತಾ ಹೋದಾಗ ತಮ್ಮ ಸೊಂಟ, ಕತ್ತು, ತಡೆಗಳಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನು ನಾವಿಲ್ಲಿ ಹರಿಸ್ಬೋದು. ಇಲ್ಲಿ ಇರುವುದು ಮೊಸಳೆ. ಆಸನಗಳ ಮಧ್ಯದಲ್ಲಿ ವಿಶ್ರಾಂತಿ ಬಹಳ ಅವಶ್ಯಕವಾಗಿರ್ತದೆ. ಪ್ರತಿಯೊಂದು ಭಾಗದಲ್ಲಿ ಪರಿವರ್ತನೆಗಳನ್ನು ಕಾಣುವಂತಹ ಸ್ಥಿತಿ, ವಿಶ್ರಾಂತಿ ಸ್ಥಿತಿಯಲ್ಲಿ ಆಗಿರುವಂಥ ಬದಲಾವಣೆಗಳನ್ನು ಅನುಭವಿಸುವಂಥದ್ದು ಈ ಮಕರಾಸನದಲ್ಲಿ. ಹಾಗೆ ಎರಡೂ ಕಾಲುಗಳನ್ನು ಒಂದಕ್ಕೊಂದು ಸೇರಿಸಿ ನಿಮ್ಮ ಎರಡೂ ಕೈಗಳು ತೊಡೆಯ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಗದ್ದವನ್ನು, ಭುಜವನ್ನು ನೆಲಕ್ಕೆ ತಾಗಿದ್ದಿರಲಿ, ಎರಡೂ ಕಾಲುಗಳನ್ನು ಮೇಲೆತ್ತಿ, ಎಷ್ಟು ಸಾಧ್ಯವಿದೆ ಅಷ್ಟು ಮೇಲೆತ್ತಿ ಇಟ್ಕೊಳ್ಳಿ. ಶಲಭಾಸನ. ಕಣ್ಣು ಮುಚ್ಚಿದ್ದಿರಲಿ, ಕಾಲುಗಳನ್ನು ಎತ್ತಿಟ್ಕೊಳ್ಳಿ, ಮೊಣಕಾಲು ಮಣಿಬಾರ್ದು. ಆಳವಾದ ಉಸಿರಾಟ, ತೊಡೆಯಿಂದ ಕೆಳಗಿನ ಭಾಗವನ್ನು ಮೇಲೆತ್ತಿ ನಿಮ್ಮ ಸೊಂಟದಲ್ಲಾಗುವ ಪ್ರಭಾವವನ್ನು ಕಣ್ಣು ಮುಚ್ಚಿ ಅಲ್ಲಿ ಗಮನಿಸಿ. ಉಸಿರಾಟ ನೀವು ಆಳವಾಗಿ ಮಾಡ್ತಾ ಹೋದಾಗ ಆ ಬೆನ್ನು ಮೂಳೆಗಳು ದೃಢವಾಗ್ತಾ ಹೋಗ್ತವೆ. ಮುಖ ಹೊಟ್ಟೆಯ ಮೇಲೆತ್ತಿ, ಕಾಲುಗಳು ಮಾತ್ರ, ತಲೆ ಎತ್ತಬಾರ್ದು. ಆ ಕಾಲುಗಳು ನಿಮಗೆ ಕಾಣ್ತಾ ಇರಬೇಕು. ಆ ಕಾಲುಗಳನ್ನು ಸ್ವಲ್ಪ ಕೆಳಗಿಳಿಸಿ, ಕಾಣದ ಹಾಗೆ. ಅಲ್ಲಿ ಕಣ್ಣು ಮುಚ್ಚಿ ಅದೇ ಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಆಳವಾದ ಉಸಿರಾಟವಿರಲಿ, ಆಳವಾದ ಉಸಿರಾಟವಿರಲಿ, ಕಣ್ಣು ಮುಚ್ಚಿದ್ದಿರಲಿ, ಮನಸ್ಸು ಸ್ಥಿರವಾಗಿರಲಿ. ವಾಪಸ್ ಹಾಗೆ ನಿಮ್ಮ ಬಲಗಾಲನ್ನು ಮಡಚಿ ಕೈಗಳಿಂದ ಜಗ್ಗಿ ಎದೆಗೆ ತಾಗಿಸಿ, ಎದೆಗೆ ತಾಗಿಸಬೇಕು. ಪವನ ಮುಕ್ತಾಸನ. ನಿಮ್ಮ ಮೂಗನ್ನು ಮೊಣಕಾಲಿಗೆ ತಾಗಿಸಿ ಆಳವಾದ ಉಸಿರಾಟದೊಂದಿಗೆ ಅಲ್ಲಿ ನಿಂತ್ಕೊಳ್ಳಿ. ಪ್ರತಿ ಕ್ರಿಯೆಯಲ್ಲಿ 3 ರಿಂದ 5 ಬಾರಿ ಉಸಿರಾಟ ಮಾಡ್ತಾ ಮಾಡ್ತಾ ಕಣ್ಣು ಮುಚ್ಚಿ ಅಲ್ಲಿಯ ಅದರ ಶಕ್ತಿಯನ್ನ ಅನುಭವಿಸ್ತಾ ಇರಬೇಕು. ವಾಪಸ್ ಬಲಗಾಲು ನೇರ. ಹಾಗೆ ಎಡಗಾಲನ್ನು ಮಡಚಿ ಜಗ್ಗಿ ಎದೆಗೆ ತಾಗಿಸಿ ಉಸಿರನ್ನು ಖಾಲಿ ಮಾಡಿ ಮೊಣಕಾಲಿಗೆ ಮೂಗು ತಾಗಿಸಿ ಉಸಿರಿನೊಂದಿಗೆ ನಿಂತ್ಕೊಳ್ಳಿ. ಕಣ್ಣು ಮುಚ್ಚಿದ್ದೆಯಲ್ಲಿ ಮೊಣಕಾಲಿಗೆ ಮೂಗಚ್ಚಿ ಆಳವಾದ ಉಸಿರಾಟದೊಂದಿಗೆ ನಿಂತ್ಕೊಳ್ಳಿ. ಪವನ ಮುಕ್ತಾಸನ. ವಾಪಸ್ ಕಾಲ್ಗಳು ನೇರ. ಶವಾಸನ. ಎಲ್ಲಕ್ಕಿಂತ ಕಠಿಣವಾದಂತಹ ಆಸನ ಅಂತಂದ್ರೆ ಶವಾಸನ. ಶವಾಸನ ಮಾಡುವಾಗ ಮಲಗಿ ಬಿಡಬಾರ್ದು. ಹಾಗೆ ದೇಹದ ವೀಕ್ಷಣೆ ಇರಬೇಕು. ಹೇಳುವಂಥದ್ದನ್ನ ಅದರದ ಮೇಲೆ ಮನಸ್ಸಿಟ್ಟು ಅವುಗಳನ್ನು ನಾವು ನೋಡ್ತಾ ಹೋಗಬೇಕು. ಒಳ ಮನಸ್ಸಿನಿಂದ ದೇಹದ ವೀಕ್ಷಣೆ, ದೇಹದ ಪ್ರತಿಯೊಂದು ಅಂಗಾಂಗಗಳಿಗೆ ಒಂದು ವಿಶ್ರಾಂತಿಯನ್ನು ನೀಡುವಂತಹ ಈ ಆಸನ ಶವಾಸನ. ಉಸಿರು ಹರಿಯುವುದನ್ನು ಮಾತ್ರ ಇಲ್ಲಿ ಕಾಣಿ. ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಆ ರೀತಿ
ಮನಸ್ಸನ್ನು ಆ ಕಡೆ ಈ ಕಡೆ ಬಿಡದೆ ಪೂರ್ಣವಾಗಿ ಮನಸ್ಸನ್ನು ದೇಹದ ಮೇಲಿಟ್ಟು ನಮ್ಮ ಮನಸ್ಸು ದೇಹವನ್ನು ಇಲ್ಲಿ ಜೋಡಿಸಬೇಕು. ನಿಮ್ಮ ಮನಸ್ಸು ಏನಾದರೂ ಈಗ ಮನೆ ಕಡೆ ಇದೆ ಅಂದರೆ ಇಲ್ಲಲ್ಲ, ಟೆಸ್ಟ್ ಮಾಡೋಣ. ಇಲ್ಲೇ ಇದ್ದೀರಿ ಅಥವಾ ಹೊರಗಡೆ ಇದ್ದೀರಿ ನೋಡೋಣ. ಎಲ್ಲರೂ ಕೈ ಈ ಕಡೆ ಹೀಗೆ ತೋರಿ 1 ರಿಂದ 10 ಎನಿಸ್ತೀನಿ. 10 ಆದ್ಮೇಲೆ ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಓಕೆ, ಕೈ ಬರಲಿ ಈ ರೀತಿ ಹಕ್ಕಿಗತ್ತೆ ಹಾರಾಡ್ತಾ ಹಾರಾಡ್ಬೇಕು. ಕೈ ಇಸ್ತಾ ಇರಿ. 1 2 3 4 5 6 7 8 9. ನಾ ಹೇಳಿದ್ದನ್ನ ಮಾಡಬೇಕು, ನಾ ಮಾಡಿದ್ದನ್ನ ಮಾಡಬಾರ್ದು. ನಾನು ನೋಡಿ ನೀವು ಮಾಡಿಬಿಟ್ರಿ. ಅದಕ್ಕೆ ಕಣ್ಣು ಮುಚ್ಚಿ ಮಾಡುವಂತ ಹೇಳುವ ಉದ್ದೇಶ, ನಾವು ಹೇಳುವುದು ನಿಮಗೆ ಪೂರ್ಣ ಅರಿವಾಗ್ತದೆ, ಪೂರ್ಣ ಪ್ರಮಾಣದ ಲಾಭ ನಿಮಗೆ ಗೊತ್ತಾಗ್ತದೆ. ಅಂತಂದ್ರೆ ಅಡ್ವಾನ್ಸ್ ಭಸ್ತ್ರಿಕಾ ಪ್ರಾಣಾಯಾಮವನ್ನು ನಾವು ಇಲ್ಲಿ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡಬೇಕು ನೋಡ್ಕೊಳ್ಳಿ. ಮೊದಲು ಅಡ್ವಾನ್ಸ್ ಭಸ್ತ್ರಿಕಾ 1 ನಿಮಿಷ ನೀವು ಈ ಪ್ರಾಣಾಯಾಮ ಮಾಡೋದ್ರಿಂದ ಅದ್ಭುತವಾದಂತಹ ನಿಮ್ಮ ದೇಹದಲ್ಲಿ ಪರಿವರ್ತನೆಯನ್ನು ನೀವು ಅನುಭವಿಸ್ಬೋದು. ಇದನ್ನು 1 ನಿಮಿಷ ಮಾಡುವಂತಹದ್ದನ್ನು ಇಲ್ಲಿ ನಾನು ಮಾಡಿ ತೋರಿಸ್ತೀನಿ ಮೊದಲು, ಆಮೇಲೆ ನನ್ನ ಜೊತೆಗೆ ಎಲ್ಲರೂ ಮಾಡುವಿರಂತೆ. ಈ ರೀತಿ ನಿಮ್ಮ ಕ್ಷಮತೆಗೆ ಅನುಸಾರ ಉಸಿರಾಟ ಫಾಸ್ಟ್ ಆಗಿ ಮಾಡಬೇಕು. ನಿಮ್ಮ ಕ್ಷಮತೆಗೆ ಅನುಸಾರ. ನನ್ನ ಜೊತೆಗೆ ಮೊದಲು ನಿಧಾನ, ಇಲ್ಲಿ ನಿಧಾನವಾಗಿ ಉಸಿರಾಟ ಮಾಡಿ. ಕಣ್ಣು ಮುಚ್ಚಿದ್ದಿರಲಿ, ಯಾವುದೇ ಕಾರಣಕ್ಕೂ ಕಣ್ಣು ತೆಗಿಬೇಡಿ. ಮಾಡ್ತಾ ಹೋಗಿ. ಕಪಾಲ ಅಂತಂದ್ರೆ ಬಾತಿ. ಕಣ್ಣು ಮುಚ್ಚಿ ಹೇಳುವುದನ್ನ ಕೇಳಿ, ಅದರ ಜೊತೆಗೆ ಮನಸ್ಸನ್ನ ಬೆರೆಸಿ. ಮಾಡುವ ಕ್ರಿಯೆಯನ್ನ ನಿಲ್ಲಿಸಬೇಡಿ. ಮೂಗಿನ ತುದಿಯಲ್ಲಿ ಶಬ್ದ ಬರ್ತಾ ಇರಲಿ. ನಮ್ಮಲ್ಲಿ ಚೆಲ್ತಾ ಹೋಗ್ತದೆ, ಮನಸ್ಸು ಸ್ಥಿರವಾಗ್ತಾ ಹೋಗ್ತದೆ, ಮನಸ್ಸು ಶಾಂತವಾಗ್ತಾ ಹೋಗ್ತದೆ. ಪ್ರಾಣಾಯಾಮದ ರಾಜ ಕಪಾಲಭಾತಿ. ಅನಿಯಮಿತ ಆಹಾರ ಸೇವನೆಯಿಂದ ನಮ್ಮ ಹೊಟ್ಟೆಯ ಎಲ್ಲ ಅಂಗಾಂಗಗಳು ಕಾರ್ಯಶಕ್ತಿಯನ್ನ ಕಳೆದುಕೊಂಡಿರ್ತವೆ. ಇದು ಆಹಾರದಲ್ಲಿರುವಂತಹ ಪೌಷ್ಟಿಕಾಂಶಗಳನ್ನ ಬೇರ್ಪಡಿಸಿ ದೇಹಕ್ಕೆ ಉಣಬಡಿಸುವಂತ ಶಕ್ತಿಯನ್ನ ನಮ್ಮ ಅಂಗಾಂಗಗಳಿಗೆ ನೀಡುವಂತಹ ಕ್ರಿಯೆ ಈ ಕಪಾಲಭಾತಿಯಲ್ಲಿ ನಡೀತಾ ಇರ್ತದೆ. ಲೋಮ ವಿಲೋಮ. ಬಲ ಮೂಗಿನ ಹೊರಳೆಯನ್ನ ಬಲಗೈ ಹೆಬ್ಬೆರಳಿನಿಂದ ಮುಚ್ಚಿ, ಎಡಮೂಗಿನಿಂದ ಆಳವಾಗಿ ಉಸಿರನ್ನ ಒಳಗಡೆಗೆ ತುಂಬಿ, ಮಧ್ಯದ 2 ಬೆರಳುಗಳಿಂದ ಎಡಮೂಗನ್ನು ಮುಚ್ಚಿ ಬಲಮೂಗಿನಿಂದ ಖಾಲಿ ಮಾಡಿ, ಖಾಲಿ ಮಾಡಿದ ಬಲಮೂಗಿನಿಂದ ಮತ್ತೆ ಉಸಿರನ್ನ ತುಂಬಿ, ಬಲಮೂಗನ್ನು ಮುಚ್ಚಿ ಎಡಮೂಗಿನಿಂದ ಖಾಲಿ ಮಾಡಿ. ಇದೇ ರೀತಿ ಇದು ಒಂದು ಸರ್ಕಲ್. ಕಣ್ಣು ಮುಚ್ಚಿ ಮಾಡಿ. ಇದನ್ನ ಬಹಳ ವಿಶೇಷವಾದಂಥದ್ದು ಇದು. ಕಪಾಲಭಾತಿ ಪ್ರಾಣಾಯಾಮದಲ್ಲಿ ಹೊಟ್ಟೆ ಸ್ವಲ್ಪ ನೋವು ಆಗ್ತದೆ.
ಈ ಪ್ರಾಣಾಯಾಮದಲ್ಲಿ ನೋವು ಮುಕ್ತ ಶರೀರವನ್ನು ನಿರ್ಮಾಣ ಮಾಡುವಂಥದ್ದು, ನಮ್ಮ ದೇಹದ ಭಾಗದಲ್ಲಿರುವಂತಹ ನಾಡಿಗಳನ್ನು ಎಚ್ಚರಗೊಳಿಸುವಂಥದ್ದು, ನಮ್ಮ ದೇಹದೊಳಗೆ ಇರುವಂತಹ ಚಿಕ್ಕ ಚಿಕ್ಕ ನರಗಳಲ್ಲೂ ಕೂಡ ಆ ರಕ್ತ ಸಂಚಲನವನ್ನು ಕಾಣುವಂಥದ್ದು. ಪ್ರಾಣಾಯಾಮ ನಮಗೆ ಅದ್ಭುತವಾದಂತಹ ಶಕ್ತಿಯನ್ನು ಇಲ್ಲಿ ನೀಡ್ತಾ ಇರ್ತದೆ. ಹಾಗೆ ನಮ್ಮ ದೇಹದಲ್ಲಿ ಬೆಳಕು ಹರಿತಾ ಹರಿತಾ ಹೋಗಿ ಎಲ್ಲ ಚಕ್ರಗಳು ಪೂರ್ಣವಾಗಿ ಜಾಗೃತವಾಗ್ತಾ ಹೋಗ್ತವೆ. ಈ ಭ್ರಾಮರಿ ಪ್ರಾಣಾಯಾಮ ಎಲ್ಲರೂ ಮೊದಲನೇ ಬೆರಳನ್ನು ಹೆಪ್ಪದ ಮೇಲ್ಭಾಗದಲ್ಲಿ ಇಟ್ಕೊಳ್ಳಿ, 3 ಬೆರಳುಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಕಿವಿಗೆ ಯಾವುದೇ ಹೊರಗಿನ ಶಬ್ದ ಕೇಳದ ಹಾಗೆ ಕಿವಿಯನ್ನ ಪ್ಯಾಕ್ ಮಾಡ್ಕೊಳ್ಳಿ. ಹೆಬ್ಬೆರಳಿಂದ ಉಸಿರು ತುಂಬಿ ಮ ಅನ್ನುವಂಥ ಉಚ್ಚಾರವನ್ನ 5 ಬಾರಿ ಎಲ್ಲರೂ ಒಟ್ಟಿಗೆ ಮಾಡಿ. ಜೊತೆಗೆ ಎಲ್ಲರೂ ಓಂಕಾರದಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಶರೀರವನ್ನು ಓಂಕಾರಮಯ, ನಿಮ್ಮ ಪರಿಸರವನ್ನು ಓಂಕಾರಮಯ ಮಾಡುವಂಥ ಈ ಉಗ್ಗಿ ಪ್ರಾಣಾಯಾಮ. ಮೌನವಾಗಿ 1 ನಿಮಿಷ ಪ್ರಣವ ಧ್ಯಾನ, ಪ್ರಾಣ ಪರಮಾತ್ಮನ ಧ್ಯಾನ, ಇಷ್ಟದೇವನ ಧ್ಯಾನ. अंतरिक्ष शांति, पृथ्वी शांति, आप शांति, औषधय शांति, वनस्पतय शांति, विश्वदेव शांति, ब्रह्मा शांति, सर्व शांति, शांति एव शांति, सामा शांतिरेधि। ओम शांति शांति शांति। बोलो भारत माता की जय, बोलो कर्नाटक माता की जय।
की जय वंदे मातरम वंदे मातरम ಈಗ मेरा रंग दे बसंती चोला मेरा रंग दे बसंती चोला मेरा रंग दे बसंती चोला माई रंग दे बसंती चोला ಜೋರಾಗಿರ್ಲಿ, ಮಾರ್ಕೆಟ್ ಹೋದಂಗಿರ್ಬಾರ್ದು, ಸ್ವಲ್ಪ ಸ್ಪೀಡ್ ಆಗಿರ್ಲಿ. आजादी को चली बयाने दीवानों की टोली आजादी को चली बयाने दीवानों की टोली भारत माता की जय. उन्हें लिख देंगे हम इंकलाब की बोलियां हम वापस लौटेंगे लेकर आजादी का टोला मेरा रंग दे बसंती चोला मेरा रंग दे बसंती ಜೋರಾಗಿ, ಹಲೋ, मेरा रंग दे Come on, please. चोला माई रंग दे बसंती चोला ಬರಲಿ ये वो चोला है के जिस पे रंग चढ़े दूजा ये वो चोला है के जिस पे रंग चढ़े ना दूजा हमने तो बचपन से की थी इस चोले की पूजा तक जो चिंगारी थी वो आज बनी है चोला मेरा रंग दे वो मेरा रंग दे बसंती चोला 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 आज रंग दे मेरा रंग दे मेरा रंग दे बसंती चोला मेरा रंग दे बसंती चोला ಓಕೆ, ಲೈಕ್ ಇಟ್. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. मेरा रंग दे ಯಾರು ನಿಂತ್ಕೊಂಡಿದ್ದಾರೆ ನೋಟ್ ಹಾಕಿ ಚೆನ್ನಾಗಿ ಮಾಡಬೇಕು. ಕೈ ಸಣ್ಣದ ಮೇಲೆ मेरा रंग दे बसंती चोला मेरा रंग दे बसंती चोला ओ मेरा रंग दे बसंती चोला मेरा रंग दे बसंती चोला आज रंग दे हमारे रंग दे मेरा रंग दे बसंती चोला 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 हमारे रंग दे बसंती चोला सपने में देखा था जिसको आज वही ಶಿವನಿ ಶಾಂಬುಲಿಂಗ सपने में देखा था जिसको आज वही आया रे ओ मेरा रंग दे बसंती चोला मेरा रंग दे ಜೈ ಶ್ರೀರಾಮ್. मेरा रंग दे बसंती चोला मेरा रंग दे बसंती ಜೈ ಶ್ರೀರಾಮ್. मेरा रंग दे बसंती चोला मेरा रंग दे बसंती बोलो भारत माता की. ಪಾದ ಹಸ್ತಾಸನ. ये देश है वीर जवानों का अलबेलों का मस्तानों का इस देश का यारों देश का यारों क्या कहना ये देश है दुनिया का गहना यहाँ
चौड़ी छाती वीरों की या भोली शक्लें हीरो की या गाते हैं रांझे मस्ती में मचती है तुम्हें बस्ती में ಕಮಾನ್ ಫಾಸ್ಟ್ ಅಲ್ಲಿ ಇದು ಸ್ಲೋ ಇಲ್ಲ ಫಾಸ್ಟ್ ಆಗಿ पेड़ों पे बहारे झूलों की राहों में कतारे फूलों की यहाँ हंसता है सावन सावन पालों में खिलती है कलियां कहीं दंगल शौक जवानों के कहीं करतब तीर कमानों के यहाँ नित नित मेले हम दुश्मन के लिए तलवार हैं हम मैदान में अगर हम डट जाए मुश्किल है कि पीछे हट जाए ಮುಂದುಗಡೆ ಹೋಗ್ತಾ ಉಸಿರು ತುಂಬ್ರಿ ಸಾಧ್ಯ ಆದಷ್ಟು ಎದೆ ಹಿಗ್ಗಿಸ್ರಿ ಪೂರ್ಣ ಮುಂದವಾಗಿ ಕಮಾನ್ ಅವ್ರಿಗೆ ಬಾ ಕೈ ಓಕೆ ಫಾಸ್ಟ್ ಹೋಗಿ ಚಪ್ಪಾಳೆ ಜೋರಾಗಿ ಐಸಾ ಅಷ್ಟೇ ಅಷ್ಟೇ ಬರೋ ಭಾರತ್ ಮಾತಾ ಕಿ ಯೋಗ ಮಾಡಿ ಯೋಗಿ